ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವ ಈ ವಿಡಿಯೋದಾಗ ಲಿಂಕ್ಡ್ ಲಿಸ್ಟ್ ಕ್ಲಾಸ್ ನ ನೋಡೋಣ ಅಂತ. ಲಿಂಕ್ಡ್ ಲಿಸ್ಟ್ ಕ್ಲಾಸ್ ನೋಡೋಕ್ಕಿಂತ ಮೊದಲು ಲಿಂಕ್ಡ್ ಲಿಸ್ಟ್ ಡಾಟಾ ಸ್ಟ್ರಕ್ಚರ್ ನೋಡೋಣ. ಲಿಂಕ್ಡ್ ಲಿಸ್ಟ್ ಡಾಟಾ ಸ್ಟ್ರಕ್ಚರ್ ದಾಗ ಮೇನ್ಲಿ ಎರಡು ಟೈಪ್ ಬರ್ತಾವ. ಒಂದೇದ್ ಯಾವ್ದಂದ್ರ ಸಿಂಗ್ಲಿ ಲಿಂಕ್ ಲಿಸ್ಟ್. ಸೊ ಈ ಸಿಂಗ್ಲಿ ಲಿಂಕ್ ಲಿಸ್ಟ್ ನೋಡಿದ್ರ ಇದು ಒಂದು ನೋಡ್ ನ ರಿಪ್ರೆಸೆಂಟ್ ಮಾಡತ್ತ. ಸೊ ಇದ್ರೊಳಗ ಫಸ್ಟ್ ಬಾಕ್ಸ್ ದಾಗ ಡಾಟಾ ಆರ್ ವ್ಯಾಲ್ಯೂ ಇರ್ತೈತಿ, ಸೆಕೆಂಡ್ ಬಾಕ್ಸ್ ದಾಗ ನೆಕ್ಸ್ಟ್ ಇರ್ತೈತಿ. ಅಂದ್ರೆ ನೆಕ್ಸ್ಟ್ ನೋಡದ ಅಡ್ರೆಸ್ ಅಥವಾ ನೆಕ್ಸ್ಟ್ ನೋಡದ ಆಬ್ಜೆಕ್ಟ್ ನ ಇದು ನೆಕ್ಸ್ಟ್ ಹೋಲ್ಡ್ ಮಾಡ್ತಿರ್ತೈತಿ. ಸೊ ಇದನ್ನ ನಾವ ಜಾವಾ ಕೋಡ್ದಾಗ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರ, ಇಲ್ಲಿ ನಾ ಏನ್ ಮಾಡೀನಿ, ಪ್ರೈವೇಟ್ ಸ್ಟ್ಯಾಟಿಕ್ ಕ್ಲಾಸ್ ನೋಡ್ ಅಂತ ಹೇಳಿ ಬರ್ದೀನಿ. ಇದು ನೋಡ್ ಏನ್ ಮಾಡಾಕ್ತೈತಿ, ಜನರಿಕ್ ಟೈಪ್ ನ ತಗೊಳಕತೈತಿ. ಇದ್ರೊಳಗ ಎರಡು ಫೀಲ್ಡ್ ಅದಾವ. ಐಟಮ್, ಇದು ಐಟಮ್ ಏನ್ ಮಾಡ್ತೈತಿ, ಇದು ಡಾಟಾ ಆರ್ ವ್ಯಾಲ್ಯೂ ನ ರಿಪ್ರೆಸೆಂಟ್ ಮಾಡತ್ತ. ನೆಕ್ಸ್ಟ್ ಏನೈತಿ ನಮ್ದ, ನೆಕ್ಸ್ಟ್ ಅಂತ ಹೇಳಿ ಇನ್ನೊಂದು ಫೀಲ್ಡ್ ಐತಿ. ಇದು ನೆಕ್ಸ್ಟ್ ಇಸ್ ಆಫ್ ವಾಟ್ ಟೈಪ್, ಇಟ್ ಈಸ್ ಆಫ್ ಅ ಟೈಪ್ ನೋಡ್ ಇಟ್ ಸೆಲ್ಫ್. ಸೊ ನಾವು ನೆಕ್ಸ್ಟ್ ದಾಗ ನೋಡೋದ್ ಆಬ್ಜೆಕ್ಟ್ ಅನ್ನ ನಾವ ಸ್ಟೋರ್ ಮಾಡ್ಬೇಕ. ಆಮೇಲೆ ಇದ ನೋಡೋದ ಕನ್ಸ್ಟ್ರಕ್ಟರ್ ಐತಿ. ಇದ್ರೊಳಗ ನಾವ ಎಲಿಮೆಂಟ್ ಆಮೇಲೆ ನೆಕ್ಸ್ಟ್ ನ ಪಾಸ್ ಮಾಡ್ತೀವ. ನಾವ್ ಈ ಡಯಾಗ್ರಾಮ್ ದಾಗ ನೋಡಿದ್ರ ಮೂರ್ ನೋಡ್ ಅದಾವ. ನೋಡ್ 1, ನೋಡ್ 2, ನೋಡ್ 3. ನೋಡ್ 1 ದಾಗ ವ್ಯಾಲ್ಯೂ ಏನೈತಿ 20 ಅಂತ ಹೇಳೈತಿ. ನೋಡ್ 2 ದಾಗ ವ್ಯಾಲ್ಯೂ ಏನೈತಿ 100 ಅಂತ ಹೇಳೈತಿ. ನೋಡ್ 3 ದಾಗ ವ್ಯಾಲ್ಯೂ ಏನೈತಿ 70 ಐತಿ. ಸೊ 119 ನೋಡ್ 1 ದ ಅಡ್ರೆಸ್, 290 ನೋಡ್ 2 ದ ಅಡ್ರೆಸ್, ನೋಡ್ 3 ದ ಅಡ್ರೆಸ್ ಏನಿದೆ 1989. ಇಲ್ಲಿ ನೋಡಿದ್ರ ಇವ ಕಾನ್ಸಿಕ್ಯೂಟಿವ್ ಮೆಮರಿ ಲೊಕೇಶನ್ ದಾಗಿಲ್ಲ. ಬೇರೆ ಅರೇದಾಗ ಏನಾಗ್ತಿತ್ತ, ಕಾನ್ಸಿಕ್ಯೂಟಿವ್ ಮೆಮರಿ ಲೊಕೇಶನ್ ದಾಗ ಇರ್ತಿದ್ವು. ಸೊ ನೋಡ್ 1 119, ಆಮೇಲೆ ನೋಡ್ 2 290, ಆಮೇಲೆ ನೋಡ್ 3 1989. ಸೊ ಯಾವ್ದು ಕಾನ್ಸಿಕ್ಯೂಟಿವ್ ಇಲ್ಲ, ಎಲ್ ಬೇಕಲ್ಲ ಅದಾವ. ಸೊ ರ್ಯಾಂಡಮ್ ಮೆಮರಿ ಲೊಕೇಶನ್ ದಾಗ ಅದಾವ. ಅಂದ್ರೂ ಇವ್ ಲಿಸ್ಟ್ ಯಾವ ರೀತಿ ಕನೆಕ್ಟೆಡ್ ಅದಾವ ಅಂತಂದ್ರ, ಯೂಸಿಂಗ್ ದಿಸ್ ನೆಕ್ಸ್ಟ್ ಫೀಲ್ಡ್ ಇಂದ ಕನೆಕ್ಟ್ ಅದಾವ. ಸೊ ಇಲ್ಲಿ ನೋಡ್ 1 ದ ನೆಕ್ಸ್ಟ್ ಏನ್ ಹೋಲ್ಡ್ ಮಾಡಾಕ್ತೈತಿ, ನೋಡ್ 2 ನ ಹೋಲ್ಡ್ ಮಾಡಾಕ್ತೈತಿ. ನೋಡ್ 2 ದ ನೆಕ್ಸ್ಟ್ ಏನ್ ಹೋಲ್ಡ್ ಮಾಡಾಕ್ತೈತಿ, ನೋಡ್ 3 ನ ಹೋಲ್ಡ್ ಮಾಡಾಕ್ತೈತಿ. ಸೊ ಈ ರೀತಿ ಇವ ನೋಡ್ಸ್ ಒಂದಕ್ಕೊಂದ ಕನೆಕ್ಟೆಡ್ ಅದಾವ. ಇದಕ್ಕೆ ಏನ್ ಕರಿತಾರ ಅಂದ್ರೆ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿ ಕರೀತಾರ. ಇದೇನಿದೆ ಸಿಂಗ್ಲಿ ಲಿಂಕ್ ಲಿಸ್ಟ್. ಸೆಕೆಂಡ್ ಒನ್ ಯಾವ್ದಂದ್ರ ಡಬ್ಲಿ ಲಿಂಕ್ ಲಿಸ್ಟ್. ಸೊ ಡಬ್ಲಿ ಲಿಂಕ್ ಲಿಸ್ಟ್ ಸೇಮ್ ಆಸ್ ಅ ಸಿಂಗ್ಲಿ ಲಿಸ್ಟ್. ಇದ್ರೊಳಗ ಇನ್ನೊಂದು ಫೀಲ್ಡ್ ನ ಆಡ್ ಮಾಡ್ಯಾರ, ಪ್ರೀವಿಯಸ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ ಕ್ಲಾಸ್ ನೋಡಿದ್ರ ಐಟಮ್ ಐತಿ, ನೆಕ್ಸ್ಟ್ ಐತಿ. ನಮ್ಗೆ ಇನ್ನೊಂದು ಹೆಚ್ಚಿಗೆ ಬಂದಿರುವಂತ ವೇರಿಯೇಬಲ್ ಯಾವ್ದಿಲ್ಲ, ಫೀಲ್ಡ್ ಯಾವ್ದಂದ್ರ ಪ್ರೀವಿಯಸ್. ಸೊ ಇದು ಪ್ರೀವಿಯಸ್ ನ ಎದಕ್ ಯೂಸ್ ಮಾಡ್ತಾರ ಅಂತಂದ್ರ, ಇಲ್ಲಿ ನೋಡ್ 2 ನೋಡಿದ್ರ ಇದೇನ್ ಮಾಡಾಕ್ತೈತಿ, ಇದ್ರದ್ ಪ್ರೀವಿಯಸ್ ಯಾವ್ದ ಅಂತಂದ್ರ ನೋಡ್ 1. ಸೊ ನೋಡ್ 3 ದ ಪ್ರೀವಿಯಸ್ ಯಾವ್ದ ಅಂತಂದ್ರ ನೋಡ್ 2. ಸೊ ಪ್ರೀವಿಯಸ್ ನೋಡದ ಇನ್ಫಾರ್ಮೇಶನ್ ಹೋಲ್ಡ್ ಮಾಡಾಕ ಪ್ರೀವಿಯಸ್ ಅಂತ ಹೇಳಿ ಫೀಲ್ಡ್ ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಸೊ ನಾವ್ ಈ ಡಯಾಗ್ರಾಮ್ ನೋಡಿದ್ರ ನೋಡ್ 1, ನೋಡ್ 2, ನೋಡ್ 3 ಅಂತ ಹೇಳಿ ಮೂರ್ ನೋಡ್ಸ್ ಅದಾವ. ನೋಡ್ 1 ದ ವ್ಯಾಲ್ಯೂ 20, ನೋಡ್ 2 ದ ವ್ಯಾಲ್ಯೂ 30, ನೋಡ್ 3 ದ ವ್ಯಾಲ್ಯೂ 40. ಸೊ ನೋಡ್ 1 ದ ಪ್ರೀವಿಯಸ್, ಇದ್ರ ಹಿಂದೆ ಯಾವ್ದು ಎಲಿಮೆಂಟ್ಸ್ ಅಥವಾ ನೋಡ್ಸ್ ಇಲ್ಲ, ಅದಕ್ಕೆ ನೋಡ್ 1 ದ ಪ್ರೀವಿಯಸ್ ಏನೈತಿ ನಲ್ ಐತಿ. ನೋಡ್ 1 ದ ನೆಕ್ಸ್ಟ್ ಏನೈತಿ, ನೋಡ್ 2 ಐತಿ. ನೋಡ್ 2 ದ ಪ್ರೀವಿಯಸ್ ಯಾವ್ದ, ನೋಡ್ 1, ಅದಕ್ಕಿಲ್ಲ ನೋಡ್ 1 ಅಂತ ಹೇಳಿ ಐತಿ. ನೋಡ್ 2 ದ ನೆಕ್ಸ್ಟ್ ನೋಡ್ ಯಾವ್ದ, ನೋಡ್ 3, ಅದಕ್ಕಿಲ್ಲ ನೆಕ್ಸ್ಟ್ ದಾಗ ನೋಡ್ 3 ಅಂತ ಹೇಳಿ ಐತಿ. ನೋಡ್ 3 ದ ಪ್ರೀವಿಯಸ್ ಯಾವ್ದ, ನೋಡ್ 2 ಐತಿ. ನೋಡ್ 3 ದ ನೆಕ್ಸ್ಟ್ ಯಾವ್ದು ಇಲ್ಲ, ಅದಕ್ಕಿಲ್ಲ ನಲ್ ಐತಿ. ಸೊ ಈ ರೀತಿ ನಮ್ದ ಡಬ್ಲಿ ಲಿಂಕ್ ಲಿಸ್ಟ್ ಕಾಣ್ತೈತಿ. ಸೊ ಲಿಂಕ್ ಲಿಸ್ಟ್ ದಾಗ ಇನ್ಸರ್ಷನ್ ಆಪರೇಷನ್ ಫಾಸ್ಟರ್ ಆಕೈತಿ. ಎದಕ್ಕಂದ್ರೆ ಇಲ್ಲಿ ನಾವು ಜಸ್ಟ್ ನೆಕ್ಸ್ಟ್ ಆಮೇಲೆ ಪ್ರೀವಿಯಸ್ ನ ಅಪ್ಡೇಟ್ ಮಾಡಿದ್ರೆ ಸಾಕ. ಇಲ್ಲಿ ನಾವ ಅರೆ ಲಿಸ್ಟ್ ದಾಗಿನ ಗತೆ ಎಲಿಮೆಂಟ್ಸ್ ನ ಶಿಫ್ಟ್ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ. ಅದಕ್ಕ ಇನ್ಸರ್ಷನ್ ಆಮೇಲೆ ಡಿಲೀಷನ್ ಲಿಂಕ್ ಲಿಸ್ಟ್ ದಾಗ ಫಾಸ್ಟ್ ಇರ್ತಾವ. ಇನ್ನ ಜಾವಾ ಒಳಗಡೆ ಲಿಂಕ್ಡ್ ಲಿಸ್ಟ್ ಬಂದ್ರ, ಲಿಂಕ್ಡ್ ಲಿಸ್ಟ್ ಏನಾಗ್ತೈತಿ ಅಂತಂದ್ರ, ಈ ಕ್ಲಾಸ್ ಲಿಸ್ಟ್ ಆಮೇಲೆ ಡಿಕ್ಯೂ ಅನ್ನುವಂತ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ಕೊಡ್ತಾವ. ಡಿಕ್ಯೂ ದಾಗಿರುವಂತ ಮೆಥಡ್ ನಾವ ಲಿಂಕ್ ಲಿಸ್ಟ್ ಆಬ್ಜೆಕ್ಟ್ ಮ್ಯಾಗ ಯೂಸ್ ಮಾಡಬಹುದು. ಅಂದ್ರೆ ಗೆಟ್ ಫಸ್ಟ್, ಗೆಟ್ ಲಿಸ್ಟ್, ರಿಮೂವ್ ಫಸ್ಟ್ ನಾವ ಯೂಸ್ ಮಾಡ್ಕೋಬಹುದು. ಇದ ಲಿಸ್ಟ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೋದ್ರ ಸಲುವಾಗಿ ಲಿಸ್ಟ್ ಆಗಿರುವಂತ ಮೆಥಡ್ ಗೆಟ್ ಇಂಡೆಕ್ಸ್, ಆಡ್ ಇಂಡೆಕ್ಸ್, ಆಮೇಲೆ ಆಬ್ಜೆಕ್ಟ್, ಈ ಮೆಥಡ್ಸ್ ನಾವ ಯೂಸ್ ಮಾಡ್ಕೋಬಹುದು. ನಾವ ಲಿಂಕ್ ಲಿಸ್ಟ್ ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾನ್ ಇಲ್ಲೇನ್ ಮಾಡೀನಿ, ಲಿಸ್ಟ್ 1 ಅಂತ ಹೇಳಿ ಲಿಂಕ್ಡ್ ಲಿಸ್ಟ್ ದ ಒಂದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾ ಏನ್ ಮಾಡ್ತೀನಿ, ಲಿಂಕ್ ಲಿಸ್ಟ್ ದಾಗ ನೋಡ್ ಅನ್ನ ತೋರಿಸ್ತೀನಿ. ಸೊ ಇದೇನಂತಂದ್ರ ಲಿಂಕ್ಡ್ ಲಿಸ್ಟ್ ದಾಗಿರುವಂತ ನೋಡ್ ಕ್ಲಾಸ್ ಇದೆ. ಇಲ್ಲೇನ್ ಮಾಡ್ಯಾರ, ಪ್ರೈವೇಟ್ ಸ್ಟ್ಯಾಟಿಕ್ ಕ್ಲಾಸ್ ನೋಡ್, ಐಟಮ್, ನೆಕ್ಸ್ಟ್, ಪ್ರೀವಿಯಸ್. ಸೊ ಇದ ಬೇಸಿಕ್ ಒಂದ್ ನೋಡ. ಇಲ್ಲಿ ನಾನೇನ್ ಡಯಾಗ್ರಾಮ್ ದಾಗ ರೀಪ್ರೆಸೆಂಟ್ ಮಾಡಿಲ್ಲ, ಇದ ಈ ರೀತಿ ಕಾಣತ್ ನಮ್ದು ಒಂದು ನೋಡ್.
ಈ ರೀತಿ ಇಲ್ಲಿ ಡಾಟಾ ವ್ಯಾಲ್ಯೂ ಇರ್ತೈತಿ, ಇದು ಪ್ರೀವಿಯಸ್, ನೆಕ್ಸ್ಟ್ ಇದೆ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್, ಅದನ್ನ ಕೋಡ್ದಾಗ ನಾವ ಈ ರೀತಿ ಬರಿತೀವ. ನೆಕ್ಸ್ಟ್ ಪ್ರೀವಿಯಸ್ ಐಟಮ್, ಆಮೇಲೆ ನೋಡ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಐತಿ. ಸೊ ನೆಕ್ಸ್ಟ್ ಏನ್ ಮಾಡಾಕತ್ತೀನಿ ನಾನು, ಡಿ ಕ್ಯೂ ಇಂಪ್ಲಿಮೆಂಟೇಷನ್ ಅಂತ ಹೇಳಿ ಬರ್ತೀನಿ. ಇಲ್ಲಿ ಏನ್ ಮಾಡಾಕ್ತೀನಿ ನಾನು, ಡಿ ಕ್ಯೂದಾಗ ಏನ್ ಮೆಥಡ್ ಅದಾವಲ್ಲ ಅವ್ನ ಯೂಸ್ ಮಾಡ್ಕೊಂಡು ನಾನು ಎಲಿಮೆಂಟ್ ನ ಇನ್ಸರ್ಟ್ ಮಾಡಾಕ್ತೀನಿ. ಲಿಸ್ಟ್ ಒನ್ ಡಾಟ್ ಆಡ್ ಲಾಸ್ಟ್ ಒನ್ ಅಂತಂದ್ರೆ ಲಿಸ್ಟ್ ಎಂಡಿಂಗ್ ನಾನು ಎಲಿಮೆಂಟ್ ನ ಆಡ್ ಮಾಡಾಕತ್ತೀನಿ. ಲಿಸ್ಟ್ ಒನ್ ಡಾಟ್ ಆಡ್ ಫಸ್ಟ್, ಲಿಸ್ಟ್ ಫಸ್ಟ್ ನಾನು 11 ನ ಆಡ್ ಮಾಡಿದೆ. ಆಡ್ ಫಸ್ಟ್ 21, ಆಡ್ ಫಸ್ಟ್ 31, ಆಡ್ ಲಾಸ್ಟ್ 51. ಸೊ ಈ ರೀತಿ ನಾನು ಎರಡು ಎಂಡಿಂದ ಎಲಿಮೆಂಟ್ಸ್ ನ ಆಡ್ ಮಾಡಾಕತ್ತೀನಿ. ಅದಾದ್ಮೇಲೆ ಫಸ್ಟ್ ಎಲಿಮೆಂಟ್ ಆಫ್ ಲಿಸ್ಟ್ ಒನ್ ಡಾಟ್ ಗೆಟ್ ಫಸ್ಟ್ ಮಾಡಾಕತ್ತೀನಿ. ಇಲ್ಲಿ ಏನ್ ಮಾಡಾಕತ್ತೀನಿ ಅಂತಂದ್ರೆ ಲಿಸ್ಟ್ ಒನ್ ದಾಗಿರುವಂತ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾನು ಲಿಸ್ಟ್ ಟೂ ಅಂತೇಳಿ ಇನ್ನೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಳಾಕ್ತೀನಿ. ಇಲ್ಲಿ ನಾನು ಲಿಸ್ಟ್ ಫಂಕ್ಷನಾಲಿಟಿ ಗತೆ ಅಂದ್ರ ಆಡ್ ಮೆಥಡ್ ನ ಯೂಸ್ ಮಾಡ್ಕೊಂಡ ನಾನು ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡಾಕ್ತೀನಿ. 0th ಇಂಡೆಕ್ಸ್ ದಾಗ 1000, ಫಸ್ಟ್ ಇಂಡೆಕ್ಸ್ ದಾಗ 2000, ಸೆಕೆಂಡ್ ಇಂಡೆಕ್ಸ್ ದಾಗ 3000, ಥರ್ಡ್ ಇಂಡೆಕ್ಸ್ ದಾಗ 4000, ಫೋರ್ತ್ ಇಂಡೆಕ್ಸ್ ದಾಗ 5000 ಅಂತ ಎಲಿಮೆಂಟ್ಸ್ ನ ಆಡ್ ಮಾಡೀನಿ. ಎಲಿಮೆಂಟ್ ಆಟ್ ದ ಇಂಡೆಕ್ಸ್ ಥರ್ಡ್ ಅಂತೇಳಿ ನಾನು ಏನ್ ಮಾಡಾಕ್ತೀನಿ, ಲಿಸ್ಟ್ ಒನ್ ಡಾಟ್ ಗೆಟ್ 3 ಅಂತೇಳಿ ಮಾಡಾಕ್ತೀನಿ ಇಲ್ಲ. ಸೊ ಆಮೇಲೆ ಲಿಸ್ಟ್ ಟು ದ ಎಲಿಮೆಂಟ್ಸ್ ನ ಇಟ್ರೇಟ್ ಮಾಡಾಕ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಫಸ್ಟ್ ಎಲಿಮೆಂಟ್ ಆಫ್ ದ ಲಿಸ್ಟ್ ಒನ್ ಏನಾತ 31 ಅಂತೇಳಿ ಬಂತ. ಸೊ ನಾವ್ ಇಲ್ಲಿ ಏನ್ ಮಾಡಾಕ್ತಿವಿ, ಆಡ್ ಫಸ್ಟ್ ಅಂತೇಳಿ ಲಾಸ್ಟಿಗೆ 31 ಆಡ್ ಮಾಡಿವಿ, ಅದಕ್ಕೆ 31 ಅಂತೇಳಿ ಬಂದೈತಿ. ಲಿಸ್ಟ್ ಒನ್ ದಾಗ ಇರುವಂತ ಎಲಿಮೆಂಟ್ಸ್ 31, 21, 11, 1, 51 ಅಂತೇಳಿ ಬಂದೈತಿ. ಇಂಡೆಕ್ಸ್ 3 ದಾಗ ಇರುವಂತ ಎಲಿಮೆಂಟ್ 1 ಅಂತಂದ್ರೆ ಇಲ್ಲೇ ಏನ್ ಮಾಡಾಕ್ತಿವಿ, ಲಿಸ್ಟ್ ಒನ್ ದಾಗ ಇರುವಂತ ಮಾಡಾಕ್ತಿವ, ಅದಕ್ಕೆ ಇಲ್ಲೇ 1 ಅಂತೇಳಿ ಬಂದೈತಿ. ಲಿಸ್ಟ್ ಟು ಎಲಿಮೆಂಟ್ಸ್ 1000, 2000, 3000, 4000, 5000. ಸೊ ಇದ ಲಿಸ್ಟ್ ಟು ಆಗ್ಬೇಕಿದ. ಸೊ ಇದನ್ನ ನಾವು ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಎಲಿಮೆಂಟ್ ಲಿಸ್ಟ್ ಟು ಆಟ್ ಇಂಡೆಕ್ಸ್ 3 ದಾಗ ಯಾವ್ದೈತೆ ಅಂದ್ರೆ ಎಲಿಮೆಂಟ್ 4000 ಐತಿ. 4000 ಅಂತ ಬಂತು. ಸೊ ಈ ರೀತಿ ನಮ್ದ ಲಿಂಕ್ ಲಿಸ್ಟ್ ವರ್ಕ್ ಆಗತ್ತ. ಅರೇ ಲಿಸ್ಟ್ ವರ್ಸಸ್ ಲಿಂಕ್ ಲಿಸ್ಟ್ ನೋಡಿದ್ರ, ಅರೇ ಲಿಸ್ಟ್ ದಾಗ ಡಾಟಾ ಸ್ಟ್ರಕ್ಚರ್ ಯಾವ್ದು ಯೂಸ್ ಆಗ್ತೈತಿ ಅಂದ್ರೆ ಡೈನಾಮಿಕ್ ಅರೇ ಯೂಸ್ ಆಗತ್ತ. ಲಿಂಕ್ ಲಿಸ್ಟ್ ದಾಗ ಇಂಟರ್ನಲ್ಲಿ ಡಬ್ಲಿ ಲಿಂಕ್ ಲಿಸ್ಟ್ ಯೂಸ್ ಆಗತ್ತ. ಅರೇ ಲಿಸ್ಟ್ ದಾಗ ಎಲಿಮೆಂಟ್ ನ ಎಕ್ಸೆಸ್ ಮಾಡೋದ ಫಾಸ್ಟ್ ಆಗ್ತೈತಿ, ಯಾಕಂದ್ರ ಅರೇ ಲಿಸ್ಟ್ ಇಂಡೆಕ್ಸ್ ಬೇಸ್ಡ್ ಇರ್ತೈತಿ. ಲಿಂಕ್ ಲಿಸ್ಟ್ ಸ್ಲೋ ಆಗ್ತೈತಿ. ಇದು ಇಂಡೆಕ್ಸ್ ಬೇಸ್ ಇರಂಗಿಲ್ಲ, ನಾವು ಒನ್ ಬೈ ಒನ್ ಹೋಗ್ಬೇಕಾಕೈತಿ. ಅದಕ್ಕೆ ಇದ ಟೈಮ್ ಕಾಂಪ್ಲೆಕ್ಸಿಟಿ O of n. ಇನ್ಸರ್ಷನ್ ಆರ್ ಡಿಲೀಷನ್ ಅರೇ ಲಿಸ್ಟ್ ದಾಗ ಸ್ಲೋ ಆಗ್ತದ, ಯಾಕಂದ್ರೆ ಇನ್ ಕೇಸ್ ನಾವು ಮಿಡ್ಲ್ ಆಗಿರುವಂತ ಎಲಿಮೆಂಟ್ ನ ಡಿಲೀಟ್ ಮಾಡ್ಬೇಕಂದ್ರೆ ಶಿಫ್ಟಿಂಗ್ ಆಪರೇಷನ್ ಬೇಕಾಕೈತಿ. ಇನ್ಸರ್ಟ್ ಮಾಡ್ಬೇಕಂದ್ರೆ ಬೇಕಾಕೈತಿ, ರಿಮೂವ್ ಮಾಡ್ಬೇಕಂದ್ರೆ ನಾವು ಶಿಫ್ಟ್ ಮಾಡ್ಬೇಕಾಕೈತಿ. ಅದ್ರ ಸಲುವಾಗಿ ಅರೇ ಲಿಸ್ಟ್ ಸ್ಲೋ ಐತಿ. ಲಿಂಕ್ ಲಿಸ್ಟ್ ದಾಗ ಇನ್ಸರ್ಷನ್ ಡಿಲೀಷನ್ ಆಪರೇಷನ್ ಫಾಸ್ಟ್ ಅದಾವ. ಮೆಮ್ರಿ, ಅರೇ ಲಿಸ್ಟ್ ದಾಗ ಎಕ್ಸ್ಟ್ರಾ ಮೆಮ್ರಿ ಬೇಕಾಗಿಲ್ಲ. ಲಿಂಕ್ ಲಿಸ್ಟ್ ದಾಗ ನಾವ ಪ್ರೀವಿಯಸ್ ನೆಕ್ಸ್ಟ್ ಅಂತೇಳಿ ಪಾಯಿಂಟರ್ ನ ಯೂಸ್ ಮಾಡೋದ್ರ ಸಲುವಾಗಿ ಇಲ್ಲೇ ಎಕ್ಸ್ಟ್ರಾ ಮೆಮ್ರಿ ಬೇಕಾಗಿದೆ. ಯೂಸ್ ಕೇಸ್, ಯಾವಾಗ ನಮ್ದು ಯೂಸ್ ಕೇಸ್ ದಾಗ ಜಾಸ್ತಿ ಸರ್ಚ್ ಮಾಡೋದು, ಜಾಸ್ತಿ ನಾವು ಎಕ್ಸೆಸ್ ಮಾಡುವಂತ ರಿಕ್ವೈರ್ಮೆಂಟ್ ಇತ್ತಂದ್ರೆ ಅವಾಗ ಅರೇ ಲಿಸ್ಟ್ ನ ಯೂಸ್ ಮಾಡ್ತೀವಿ. ಇನ್ ಕೇಸ್ ನಮ್ದ ಯೂಸ್ ಕೇಸಸ್ ಜಾಸ್ತಿ ಇನ್ಸರ್ಷನ್ ಅಥವಾ ಎಲಿಮೆಂಟ್ಸ್ ನ ರಿಮೂವ್ ಮಾಡೋದು ರಿಕ್ವೈರ್ಮೆಂಟ್ ಇದ್ದಾಗ ನಾವ ಲಿಂಕ್ ಲಿಸ್ಟ್ ನ ಯೂಸ್ ಮಾಡ್ತೀವಿ. ಸೊ ಇಷ್ಟಿದ ಲಿಂಕ್ಡ್ ಲಿಸ್ಟ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.